ರಾಜೀವ್ ಗಾಂಧಿ ಅವರ ಹತ್ಯೆ ದುರ್ದೈವ ಸಂಗತಿ. ಯಾರ ಹತ್ಯೆನೂ ಈ ದೇಶದಾಗ ಆಗಬಾರದು ಅಂತ ನಮ್ಮ ಸ್ಪಷ್ಟವಾದಂತಹ ನಂಬಿಕೆ ನಾವು ಖಂಡಿಸ್ತೀವಿ. ಆದ್ರೆ ಒಬ್ಬ ವ್ಯಕ್ತಿಯ ಮರಣಾನಂತರ, ಹತ್ಯೆ ನಂತರ ಇಡೀ ದೇಶದ ಚುನಾವಣೆ ಯಾಕೆ ಮುಂದಾಕಿದ್ರಿ? ಯಾವ ರೀತಿ ಚುನಾವಣಾ ಆಯೋಗ ದುರುಪಯೋಗ ಮಾಡ್ಕೊಂಡ್ರಿ ನೀವು? ಇಡೀ ದೇಶದ ಚುನಾವಣೆ ಮುಂದಾಕಿದ್ರಿ. ಯಾಕಂದ್ರೆ ಅದನ್ನೆಲ್ಲ ಅವ್ರದ್ದು ಚಿದಾಭಸ್ಮ ಅಡ್ಡಾಡ್ಲಿ ಅದನ್ನ ತೊಗೊಂಡು ಅಡ್ಡಾಡಿ ಅದನ್ನ ತೋರಿಸಿ ಓಟ್ ಕೇಳೋ ಸಂಬಂಧ ತಿಂಗಳಗಟ್ಟಲೆ ಮುಂದಾಕಿದ್ರಿ. ನೀವು ಚುನಾವಣೆ ನಡೆಸೋದು ನಮಗೆ ಹೇಳ್ತಾರೆ. ನೀವು ಈಗ ಒಂದು ಕಾನೂನು ಮಾಡಿವಿ ನಾವು, ಅದಕ್ಕೆ 3 ಜನ ಇದ್ದಾರೆ. ಈಗ ಅದ್ರಲ್ಲಿ ಇಂದಿರಾ ಗಾಂಧಿ ಮನಸ್ಸಿಗೆ ಬಂದಂಗ ಅಪಾಯಿಂಟ್ ಮಾಡ್ತಾ ಇದ್ದಾರೆ, ರಾಜೀವ್ ಗಾಂಧಿ ಮನಸ್ಸಿಗೆ ಬಂದಂಗ ಅಪಾಯಿಂಟ್ಮೆಂಟ್ ಮಾಡ್ಯಾರ. ಮತ್ತೆ ಇವ್ರ ಆರ್ಗ್ಯುಮೆಂಟ್ ನೋಡ್ರಿ, 23 ಗೆದ್ರ ಕರೆಕ್ಟ್ ಇತ್ತು. ಎಲ್ಲೇ ಕರ್ನಾಟಕದ 23 ಚುನಾವಣೆ ಗೆದ್ರ ಸರಿ ಇತ್ತು. 24 ಚುನಾವಣೆ ಒಳಗೆ ಬಿಜೆಪಿ ಜಾಸ್ತಿ ಬಂತು, 19 ಬಂತು. ನಮ್ದು JDS 2 ಸೇರಿದ್ರೆ ಅವಾಗ ಗೋಲ್ಮಾಲ್ ಆತು. EVM ಸರಿ ಇರಲಿಲ್ಲ. ಮಹಾರಾಷ್ಟ್ರದಾಗ 24 ಗೆದ್ರ, ಅಂದ್ರೆ ಲೋಕಸಭೆ ಒಳಗೆ ಅವ್ರು ಜಾಸ್ತಿ ಬಂತು. ಮುಂದೆ ವಿಧಾನಸಭೆ ಒಳಗೆ ಸೋತ್ರ, ಅವಾಗ ಸರಿ ಇಲ್ಲ. 24ರಾಗ ಲೋಕಸಭಾದಾಗ ಅಲ್ಲಿ ಸರಿ ಇತ್ತು, 23ರಾಗ ಇಲ್ಲಿ ವಿಧಾನಸಭಾ ಸರಿ ಇತ್ತು, 24ರಾಗ ಅಲ್ಲಿ ವಿಧಾನಸಭೆ ಸರಿ ಇಲ್ಲ, ಇಲ್ಲಿ 24ಕ್ಕೆ ಲೋಕಸಭಾ ಸರಿ ಇಲ್ಲ. ಏನ್ ಆರ್ಗ್ಯುಮೆಂಟ್ ಇದೆ? ನಾನ್ಸೆನ್ಸ್ಗೂ ಒಂದ್ ಸ್ವಲ್ಪ ಮಿತಿ ಇರ್ತದ್ರಿ. ಯಾವಾಗಲೂ ಮೂರ್ಖತನಕ್ಕೂ ಬುದ್ಧುತನಕ್ಕೂ ದ್ರೋಹಕ್ಕೂ ಒಂದು ಮಿತಿ ಇರ್ತದೆ. ಅಂದ್ರೆ ಜಗತ್ನಾಗ ಭಾರತ ಪ್ರಜಾಪ್ರಭುತ್ವ ಅಲ್ಲ ಅಂತ ಹೇಳಲಿಕ್ಕೂ ಹೊರಟಾರ ಅವ್ರು. ಜಾರ್ಖಂಡದಾಗ ಗೆದ್ರಿ, ನಾಚಿಗೆ ಬಿಟ್ಟು ಮಂತ್ರಿಯಾಗಿ ಆಗಿರಲ್ಲಿ ಅವ್ರು ಇವನು ಅಂಗಿ ಹಿಡ್ಕೊಂಡು ಹೋಗಿ ಸೊರೇನ್ ಅವ್ರದ್ದು ನಾಚಿಗೆ ಬರೋದಿಲ್ಲ. ರಾಹುಲ್ ಗಾಂಧಿ ನಿಮ್ಗೆ ದೇಶದ ಅಪಮಾನ ಮಾಡ್ತಾ ಇದ್ದೀರಿ. ಸೋತ್ ಮೇಲೆ EVM, ಸೋತ್ ಮೇಲೆ ಇಲೆಕ್ಷನ್ ಕಮಿಷನ್, ಮತ್ತೇನ್ ಹೇಳಿದ್ರ ಅಟೋಮ್ ಬಾಂಬ್ ಅದ ಇಟ್ಕೊಂಡೆ ಕಡೆ ಇಡ್ತೀವಿ ಮರ. ಎಲ್ಲರೂ ಸಿಡ್ತಂದ್ರೆ ಏನ್ರಿ ತೊಂದರೆ ಅದ, ಸಿಡಿಸ್ಬಿಟ್ಟು ಲಘು ಎಲ್ಲರೂ ದೂರ ಇಟ್ಟ ಅಂತ ಹೇಳಿದ್ವಿ ನಾವು.